ಹಂಗೆಲ್ಲ ಮಾಡಬೇಡಿ ಅಂತ ಹೇಳೋದಲ್ಲ, ಸರಿಯಾದ ಕ್ರಮನ ತೆಗೆದುಕೊಳ್ಳಬೇಕು, ಸರಿಯಾದ ಶಿಸ್ತಲ್ಲಿ ಇಟ್ಕೋಬೇಕಿತ್ತು ಗೃಹ ಸಚಿವರು. ಇರಲಿ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣ ಕೊನೆಯ ಹಂತಕ್ಕೆ ತಲುಪಿದೆ. ಚಾರ್ಜ್ ಶೀಟ್ ಆಗ್ತಾ ಇದೆ, ಈಗಾಗಲೇ ಸಲ್ಲಿಕೆ ಆಗ್ತಿರೋದ್ರಿಂದ ಒಂದು ರೀತಿಯಲ್ಲಿ ದಚ್ಚುಗೆ ಟೆನ್ಷನ್. ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲೂ ನಂಬರ್ 1 ಅಂದರೆ A2 ಇದ್ದಿದ್ದು A1 ಆಗುವಂಥ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫಾಲೋ ಅಪ್. ಇದೇ ವಾರದಲ್ಲಿ ಸಲ್ಲಿಕೆ ಆಗುತ್ತಾ ಚಾರ್ಜ್ ಶೀಟ್ ಸಲ್ಲಿಕೆ ಕೌಂಟ್ ಡೌನ್ ಶುರುವಾಗಿದೆ. ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ನಿನ್ನೆವರೆಗೂ ಸರ್ಜಿಕಲ್ ಚೇರ್, ಇವತ್ತಿಗೆ ಟಿವಿ ಡಿಮ್ಯಾಂಡ್. ಕೊನೆಗೂ ನೋಡಿ, ಟಿವಿ ಬೇಕಾಯಿತು, ಮೀಡಿಯಾ ಬೇಕಾಯಿತು, ಮಾಧ್ಯಮ ಬೇಕಾಯಿತು, ಇಲ್ಲ ಯಾರು ಹೇಳ್ತಾ ಇಲ್ಲ ಏನು ನಡೀತಾ ಇದೆ ಅಂತ. ಜೈಲಿನಲ್ಲಿ ಟಿವಿ ನೀಡುವಂತೆ ಸಿಬ್ಬಂದಿಗೆ ದರ್ಶನ್ ದುಂಬಾಲು ಹಿಡಿದಿದ್ದಾರಂತೆ. ಹಿತಶತ್ರುಗಳಿಂದಲೇ ದರ್ಶನ್ ವಿರುದ್ಧ ಹೇಳಿಕೆಗಳು ದಾಖಲಾಗ್ತಾ ಇದೆ. ಸುಮಾರು 4,500 ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ ಪೊಲೀಸ್ನವರು. ಪ್ರತಿಯೊಂದು ಹೇಳಿಕೆಗಳು, ಸಾಕ್ಷ್ಯಗಳು ಎಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ. ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಬರೀತಾರೆ. ಈ ದಯಾನಂದ್ ಕಮಿಷನರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು, ಅದು ಕೂಡ ಆಗಿದೆ. ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ, ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ 2 ದಿವಸಗಳಲ್ಲಿ, 1 ಅಥವಾ 2 ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದ್ದಾವೆ. ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ. FSLನಿಂದ ಬೆಂಗಳೂರು ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಪ್ರಶ್ನೆ. ಹಂಗೆಲ್ಲ ಮಾಡಬೇಡಿ ಅಂತ ಹೇಳೋದಲ್ಲ, ಸರಿಯಾದ ಕ್ರಮನ ತೆಗೆದುಕೊಳ್ಬೇಕು, ಸರಿಯಾದ ಶಿಸ್ತಲ್ಲಿ ಇಟ್ಕೋಬೇಕಿತ್ತು ಗೃಹ ಸಚಿವರು. ಇರಲಿ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣ ಕೊನೆಯ ಹಂತಕ್ಕೆ ತಲುಪಿದೆ. ಚಾರ್ಜ್ ಶೀಟ್ ಆಗ್ತಾ ಇದೆ, ಈಗಾಗಲೇ ಸಲ್ಲಿಕೆ ಆಗ್ತಿರೋದ್ರಿಂದ ಒಂದು ರೀತಿಯಲ್ಲಿ ದಚ್ಚುಗೆ ಟೆನ್ಷನ್. ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲೂ ನಂಬರ್ 1 ಅಂದರೆ A2 ಇದ್ದಿದ್ದು A1 ಆಗುವಂಥ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫಾಲೋ ಅಪ್. ಇದೇ ವಾರದಲ್ಲಿ ಸಲ್ಲಿಕೆ ಆಗುತ್ತಾ ಚಾರ್ಜ್ ಶೀಟ್ ಸಲ್ಲಿಕೆ ಕೌಂಟ್ ಡೌನ್ ಶುರುವಾಗಿದೆ. ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ನಿನ್ನೆವರೆಗೂ ಸರ್ಜಿಕಲ್ ಚೇರ್, ಇವತ್ತಿಗೆ ಟಿವಿ ಡಿಮ್ಯಾಂಡ್. ಕೊನೆಗೂ ನೋಡಿ, ಟಿವಿ ಬೇಕಾಯಿತು, ಮೀಡಿಯಾ ಬೇಕಾಯಿತು, ಮಾಧ್ಯಮ ಬೇಕಾಯಿತು, ಇಲ್ಲ ಯಾರು ಹೇಳ್ತಾ ಇಲ್ಲ ಏನು ನಡೀತಾ ಇದೆ ಅಂತ. ಜೈಲಿನಲ್ಲಿ ಟಿವಿ ನೀಡುವಂತೆ ಸಿಬ್ಬಂದಿಗೆ ದರ್ಶನ್ ದುಂಬಾಲು ಹಿಡಿದಿದ್ದಾರಂತೆ. ಹಿತಶತ್ರುಗಳಿಂದಲೇ ದರ್ಶನ್ ವಿರುದ್ಧ ಹೇಳಿಕೆಗಳು ದಾಖಲಾಗ್ತಾ ಇದೆ. ಸುಮಾರು 4,500 ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ ಪೊಲೀಸ್ನವರು. ಪ್ರತಿಯೊಂದು ಹೇಳಿಕೆಗಳು, ಸಾಕ್ಷ್ಯಗಳು ಎಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ. ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಬರೀತಾರೆ. ಈ ದಯಾನಂದ್ ಕಮಿಷನರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು, ಅದು ಕೂಡ ಆಗಿದೆ. ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ, ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ 2 ದಿವಸಗಳಲ್ಲಿ, 1 ಅಥವಾ 2 ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದ್ದಾವೆ. ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ. FSLನಿಂದ ಬೆಂಗಳೂರು ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಪ್ರಶ್ನೆ. ಹಂಗೆಲ್ಲ ಮಾಡಬೇಡಿ ಅಂತ ಹೇಳೋದಲ್ಲ, ಸರಿಯಾದ ಕ್ರಮನ ತೆಗೆದುಕೊಳ್ಬೇಕು, ಸರಿಯಾದ ಶಿಸ್ತಲ್ಲಿ ಇಟ್ಕೋಬೇಕಿತ್ತು ಗೃಹ ಸಚಿವರು. ಇರಲಿ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರೇಣುಕಾ ಸ್ವಾಮಿ ಮರ್ಡರ್ ಪ್ರಕರಣ ಕೊನೆಯ ಹಂತಕ್ಕೆ ತಲುಪಿದೆ. ಚಾರ್ಜ್ ಶೀಟ್ ಆಗ್ತಾ ಇದೆ, ಈಗಾಗಲೇ ಸಲ್ಲಿಕೆ ಆಗ್ತಿರೋದ್ರಿಂದ ಒಂದು ರೀತಿಯಲ್ಲಿ ದಚ್ಚುಗೆ ಟೆನ್ಷನ್. ರೇಣುಕಾ ಸ್ವಾಮಿ ಮರ್ಡರ್ ಕೇಸಲ್ಲೂ ನಂಬರ್ 1 ಅಂದರೆ A2 ಇದ್ದಿದ್ದು A1 ಆಗುವಂಥ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫಾಲೋ ಅಪ್. ಇದೇ ವಾರದಲ್ಲಿ ಸಲ್ಲಿಕೆ ಆಗುತ್ತಾ ಚಾರ್ಜ್ ಶೀಟ್ ಸಲ್ಲಿಕೆ ಕೌಂಟ್ ಡೌನ್ ಶುರುವಾಗಿದೆ. ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ನಿನ್ನೆವರೆಗೂ ಸರ್ಜಿಕಲ್ ಚೇರ್, ಇವತ್ತಿಗೆ ಟಿವಿ ಡಿಮ್ಯಾಂಡ್. ಕೊನೆಗೂ ನೋಡಿ, ಟಿವಿ ಬೇಕಾಯಿತು, ಮೀಡಿಯಾ ಬೇಕಾಯಿತು, ಮಾಧ್ಯಮ ಬೇಕಾಯಿತು, ಇಲ್ಲ ಯಾರು ಹೇಳ್ತಾ ಇಲ್ಲ ಏನು ನಡೀತಾ ಇದೆ ಅಂತ. ಜೈಲಿನಲ್ಲಿ ಟಿವಿ ನೀಡುವಂತೆ ಸಿಬ್ಬಂದಿಗೆ ದರ್ಶನ್ ದುಂಬಾಲು ಹಿಡಿದಿದ್ದಾರಂತೆ. ಹಿತಶತ್ರುಗಳಿಂದಲೇ ದರ್ಶನ್ ವಿರುದ್ಧ ಹೇಳಿಕೆಗಳು ದಾಖಲಾಗ್ತಾ ಇದೆ. ಸುಮಾರು 4,500 ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ ಪೊಲೀಸ್ನವರು. ಪ್ರತಿಯೊಂದು ಹೇಳಿಕೆಗಳು, ಸಾಕ್ಷ್ಯಗಳು ಎಲ್ಲವನ್ನೂ
ಎಲ್ಲವನ್ನು ಕೂಡ ಕಲೆ ಹಾಕಿದ್ದಾರೆ, ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಬರೀತಾರೆ. ಈ ದಯಾನಂದ್ ಕಮಿಷನರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು, ಅದು ಕೂಡ ಆಗಿದೆ. ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ, ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ 2 ದಿವಸಗಳಲ್ಲಿ 1 ಅಥವಾ 2 ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದ್ದಾವೆ. ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ. FSLನಿಂದ ಬೆಂಗಳೂರು ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಹಾಗೆಲ್ಲ ಮಾಡಬೇಡಿ ಅಂತ ಹೇಳೋದಲ್ಲ, ಸರಿಯಾದ ಕ್ರಮನ ತೆಗೆದುಕೊಳ್ಬೇಕು, ಸರಿಯಾಗಿ ಶಿಸ್ತಲ್ಲಿ ಇಟ್ಕೋಬೇಕಿತ್ತು ಗೃಹ ಸಚಿವರು. ಇರಲಿ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ಕೊನೆಯ ಹಂತಕ್ಕೆ ತಲುಪಿದೆ. ಚಾರ್ಜ್ ಶೀಟ್ ಆಗ್ತಾ ಇದೆ, ಈಗಾಗಲೇ ಸಲ್ಲಿಕೆ ಆಗ್ತಿರೋದ್ರಿಂದ ಒಂದು ರೀತಿಯಲ್ಲಿ ದಚ್ಚುಗೆ ಟೆನ್ಷನ್. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲೂ D ನಂಬರ್ 1 ಅಂದರೆ A2 ಇದ್ದಿದ್ದು A1 ಆಗುವಂಥ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫಾಲೋ ಅಪ್. ಇದೇ ವಾರದಲ್ಲಿ ಸಲ್ಲಿಕೆ ಆಗುತ್ತಾ ಚಾರ್ಜ್ ಶೀಟ್ ಸಲ್ಲಿಕೆ ಕೌಂಟ್ ಡೌನ್ ಶುರುವಾಗಿದೆ. ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ನಿನ್ನೆವರೆಗೂ ಸರ್ಜಿಕಲ್ ಚೇರ್, ಇವತ್ತಿಗೆ ಟಿವಿ ಡಿಮ್ಯಾಂಡ್. ಕೊನೆಗೂ ನೋಡಿ, ಟಿವಿ ಬೇಕಾಯಿತು, ಮೀಡಿಯಾ ಬೇಕಾಯಿತು, ಮಾಧ್ಯಮ ಬೇಕಾಯಿತು, ಇಲ್ಲ ಯಾರು ಹೇಳ್ತಾ ಇಲ್ಲ ಏನು ನಡೀತಾ ಇದೆ ಅಂತ. ಜೈಲಿನಲ್ಲಿ ಟಿವಿ ನೀಡುವಂತೆ ಸಿಬ್ಬಂದಿಗೆ ದರ್ಶನ್ ದುಂಬಾಲು ಹಿಡಿದಿದ್ದಾರಂತೆ. ಹಿತಶತ್ರುಗಳಿಂದಲೇ ದರ್ಶನ್ ವಿರುದ್ಧ ಹೇಳಿಕೆಗಳು ದಾಖಲಾಗ್ತಾ ಇದೆ. ಸುಮಾರು 4,500 ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ ಪೊಲೀಸ್ನವರು. ಪ್ರತಿಯೊಂದು ಹೇಳಿಕೆಗಳು, ಸಾಕ್ಷ್ಯಗಳು ಎಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ, ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಬರೀತಾರೆ. ಈ ದಯಾನಂದ್ ಕಮಿಷನರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು, ಅದು ಕೂಡ ಆಗಿದೆ. ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ, ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ 2 ದಿವಸಗಳಲ್ಲಿ 1 ಅಥವಾ 2 ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದ್ದಾವೆ. ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ. FSLನಿಂದ ಬೆಂಗಳೂರು ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಪೂರಕ ಹಾಗೆಲ್ಲ ಮಾಡಬೇಡಿ ಅಂತ ಹೇಳೋದಲ್ಲ, ಸರಿಯಾದ ಕ್ರಮನ ತೆಗೆದುಕೊಳ್ಬೇಕು, ಸರಿಯಾಗಿ ಶಿಸ್ತಲ್ಲಿ ಇಟ್ಕೋಬೇಕಿತ್ತು ಗೃಹ ಸಚಿವರು. ಇರಲಿ, ಮುಂದಿನ ಸುದ್ದಿಯತ್ತ ಗಮನ ಹರಿಸೋಣ. ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣ ಕೊನೆಯ ಹಂತಕ್ಕೆ ತಲುಪಿದೆ. ಚಾರ್ಜ್ ಶೀಟ್ ಆಗ್ತಾ ಇದೆ, ಈಗಾಗಲೇ ಸಲ್ಲಿಕೆ ಆಗ್ತಿರೋದ್ರಿಂದ ಒಂದು ರೀತಿಯಲ್ಲಿ ದಚ್ಚುಗೆ ಟೆನ್ಷನ್. ರೇಣುಕಾಸ್ವಾಮಿ ಮರ್ಡರ್ ಕೇಸಲ್ಲೂ D ನಂಬರ್ 1 ಅಂದರೆ A2 ಇದ್ದಿದ್ದು A1 ಆಗುವಂಥ ಸಾಧ್ಯತೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಫಾಲೋ ಅಪ್. ಇದೇ ವಾರದಲ್ಲಿ ಸಲ್ಲಿಕೆ ಆಗುತ್ತಾ ಚಾರ್ಜ್ ಶೀಟ್ ಸಲ್ಲಿಕೆ ಕೌಂಟ್ ಡೌನ್ ಶುರುವಾಗಿದೆ. ದರ್ಶನ್ಗೆ ಟೆನ್ಷನ್ ಶುರುವಾಗಿದೆ. ನಿನ್ನೆವರೆಗೂ ಸರ್ಜಿಕಲ್ ಚೇರ್, ಇವತ್ತಿಗೆ ಟಿವಿ ಡಿಮ್ಯಾಂಡ್. ಕೊನೆಗೂ ನೋಡಿ, ಟಿವಿ ಬೇಕಾಯಿತು, ಮೀಡಿಯಾ ಬೇಕಾಯಿತು, ಮಾಧ್ಯಮ ಬೇಕಾಯಿತು, ಇಲ್ಲ ಯಾರು ಹೇಳ್ತಾ ಇಲ್ಲ ಏನು ನಡೀತಾ ಇದೆ ಅಂತ. ಜೈಲಿನಲ್ಲಿ ಟಿವಿ ನೀಡುವಂತೆ ಸಿಬ್ಬಂದಿಗೆ ದರ್ಶನ್ ದುಂಬಾಲು ಹಿಡಿದಿದ್ದಾರಂತೆ. ಹಿತಶತ್ರುಗಳಿಂದಲೇ ದರ್ಶನ್ ವಿರುದ್ಧ ಹೇಳಿಕೆಗಳು ದಾಖಲಾಗ್ತಾ ಇದೆ. ಸುಮಾರು 4,500 ಪುಟಗಳ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರೆ ಪೊಲೀಸ್ನವರು. ಪ್ರತಿಯೊಂದು ಹೇಳಿಕೆಗಳು, ಸಾಕ್ಷ್ಯಗಳು ಎಲ್ಲವನ್ನೂ ಕೂಡ ಕಲೆ ಹಾಕಿದ್ದಾರೆ, ಎಲ್ಲವನ್ನು ಕೂಡ ಚಾರ್ಜ್ ಶೀಟ್ನಲ್ಲಿ ಬರೀತಾರೆ. ಈ ದಯಾನಂದ್ ಕಮಿಷನರ್ ಏನು ಹೇಳಿದ್ದಾರೆ ನೋಡೋಣ ಬನ್ನಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೇಳಿದಾಗೆ ನಮ್ಮ ತನಿಖೆ ಸಂಪೂರ್ಣವಾಗಿ ಮುಗಿದಿದೆ. ಕೊನೆಯ ಘಟ್ಟವಾಗಿ ಈ ನಮ್ಮ ಸ್ಪೆಷಲ್ ಪ್ರಾಸಿಕ್ಯೂಟರ್ ಏನಿದ್ರು ಅವರ ಒಂದು ಸ್ಕ್ರೂಟ್ನಿ ಆಗಬೇಕಾಗಿತ್ತು, ಅದು ಕೂಡ ಆಗಿದೆ. ಕೆಲವೊಂದು ಅಬ್ಸರ್ವೇಷನ್ಸ್ಗಳನ್ನು ಮಾಡಿದ್ದಾರೆ, ಅವುಗಳನ್ನು ನಾವು ಈಗ ಕಂಪ್ಲೈ ಮಾಡ್ತಾ ಇದ್ದೇವೆ. ಅದಾದ ನಂತರದಲ್ಲಿ ನಾವು ತ್ವರಿತವಾಗಿ ಅಂದರೆ ಇನ್ನೂ ಬಹುಶಃ 2 ದಿವಸಗಳಲ್ಲಿ 1 ಅಥವಾ 2 ದಿವಸಗಳಲ್ಲಿ ನಾವು ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನು ಸಲ್ಲಿಸ್ತೇವೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವಶ್ಯವಾಗಿರ್ತಕ್ಕಂಥ ಸಾಕಷ್ಟು ಸಾಕ್ಷಿ ಆಧಾರಗಳು ನಮಗೆ ಸಿಕ್ಕಿದ್ದಾವೆ. ವಿವರಗಳನ್ನು ನಾವು ನ್ಯಾಯಾಲಯಕ್ಕೆ ಕೊಡ್ತೇವೆ. FSLನಿಂದ ಬೆಂಗಳೂರು ಇದು ಏನು ನಮ್ಮ ವಿಧಿವಿಜ್ಞಾನ ಪ್ರಯೋಗಾಲಯ ಏನಿದೆ ಅದರಿಂದ ಎಲ್ಲ ವರದಿಗಳು ಬಂದಿದ್ದಾವೆ. ಜೊತೆಗೆ ಅದಕ್ಕೆ ಬೇಕಾಗಿರ್ತಕ್ಕಂಥ